ಈ ಕ್ಷಣದ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಆಗಸ್ಟ್ 21ರಂದು ಬಿಜೆಪಿಯ ರೆಬೆಲ್ ಶಾಸಕರ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಪಾದಯಾತ್ರೆ ಮತ್ತು ವರಿಷ್ಠರನ್ನ ಭೇಟಿ ಮಾಡುವ ಕುರಿತಂತೆ 3ನೇ ಸಭೆ ಇದಾಗಿದೆ. ಶಾಸಕರಾದ ರಮೇಶ್ ಜಾರಕಿಹೊಳಿ, ಯತ್ನಾಳ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಬೆಳಗಾವಿಯಲ್ಲಿ ನಡೆದಿದ್ದ ಸಭೆಯಲ್ಲಿ 12 ಮುಖಂಡರು ಭಾಗವಹಿಸಿದ್ರು. ಬೆಂಗಳೂರಿನ ಸಭೆಯಲ್ಲಿ ಮತ್ತಷ್ಟು ಮುಖಂಡರು ಸೇರ್ಪಡೆ ಆಗ್ತಾರೆ ಎನ್ನಲಾಗಿದೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಗೆ ಇಂದೇ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಕರೆದಿದೆ. ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರ, ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾವಿ ಹಾಗೂ ತುಕಾರಾಮರ ಸಂಡೂರು ಕ್ಷೇತ್ರಕ್ಕೆ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ. ಕೊಪ್ಪಳದ ತುಂಗಭದ್ರಾ ಜಲಾಶಯದ ಗೇಟ್ ದುರಸ್ತಿ ಕಾರ್ಯ ಆರಂಭವಾಗಿದೆ. ಎಲಿಮೆಂಟ್ ಅಳವಡಿಕೆಗೆ ಅಡ್ಡಿಯಾಗಿದ್ದಂತಹ ಬೃಹತ್ ಕಬ್ಬಿಣದ ಪಟ್ಟಿಯನ್ನ ಸಿಬ್ಬಂದಿ ತೆರವುಗೊಳಿಸುತ್ತಿದ್ದಾರೆ. ಸ್ಕೈವಾಕ್ ಕೆಳಗೆ ಇದ್ದಂತಹ ಪಟ್ಟಿಯನ್ನ ತೆರವು ಮಾಡಲಾಗ್ತಿದೆ. ಕೊಪ್ಪಳದ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುಸಿದಿದೆ. ಕಳೆದ 6 ದಿನಗಳಲ್ಲಿ ಡ್ಯಾಂನಲ್ಲಿದ್ದಂಥ 33 ಟಿಎಂಸಿಯಷ್ಟು ನೀರು ಖಾಲಿಯಾಗಿದೆ. 105.788 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದ ಮಟ್ಟ 72.826 ಟಿಎಂಸಿಗೆ ಕುಸಿದಿದೆ. ಆಗಸ್ಟ್ 10ರಂದು ಭರ್ತಿಯಾಗಿದ್ದ ಡ್ಯಾಂ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರಿಂದ ಖಾಲಿ ಆಗ್ತಾ ಇದೆ. ಸದ್ಯ ತುಂಗಭದ್ರಾ ಜಲಾಶಯದ ಒಳಹರಿವು ಕೂಡ ಕಡಿಮೆ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹಾಗೆಯೇ ಪತ್ತೆ ವಿಚಾರವಾಗಿ ಮತ್ತೊಂದು ಜಾಲ ಸಿಕ್ಕಿಬಿದ್ದಿದೆ. ನಾಗಮಂಗಲ ತಾಲೂಕಿನ ಮಾವಿನಕೆರೆಯಲ್ಲಿ ಘಟನೆಯಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದಾಗಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದಾಳಿ ವೇಳೆ ಅಬಾರ್ಷನ್ ಕಿಟ್, ಸ್ಕ್ಯಾನಿಂಗ್ ಮಿಷನ್ ಪತ್ತೆಯಾಗಿದೆ. ದಾಳಿ ವೇಳೆ ಹಾಸನ ಮೂಲದ ಗರ್ಭಿಣಿ ಮಹಿಳೆ ಸ್ಥಳದಲ್ಲಿ ಇದ್ದರು. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರುವಂತಹ ಕೇರಳದ ಯುವಕನಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿದೆ. ಈ ಬಗ್ಗೆ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಕೇರಳ ಜನಪ್ರತಿನಿಧಿಗಳಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ. ನಾಪತ್ತೆಯಾದವರ ಪತ್ತೆಗಾಗಿ ವೈಜ್ಞಾನಿಕ ಶೋಧ ಕಾರ್ಯ ನಡೀತಿದೆ ಅಂತ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆ ಶಿರೂರಿನ ಕಾಳಿ ನದಿಯಲ್ಲಿ ಬಿದ್ದಿದ್ದ ಲಾರಿ ಮೇಲೆತ್ತೋದರಲ್ಲಿ ಈಶ್ವರ ಮಲ್ಪೆ ತಂಡ ಯಶಸ್ವಿಯಾಗಿದೆ. ಈ ಬಗ್ಗೆ ಈಜು ತಜ್ಞ ಈಶ್ವರ ಮಲ್ಪೆ ಟಿವಿ9 ಜೊತೆ ಮಾತುಕತೆ ನಡೆಸಿದ್ದಾರೆ. ಲಾರಿ ಮೇಲೆತ್ತುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ, ಆದರೆ ಖುಷಿ ತಂದಿಲ್ಲ. ಕಣ್ಮರೆಯಾದವರು ಕುಟುಂಬಸ್ಥರ ನೋವು ನನ್ನ ಮುಂದಿದೆ. ನದಿಗೆ ಇಳಿದು ಮತ್ತೆ ಕಾರ್ಯಾಚರಣೆ ಮಾಡ್ತೇನೆ. ಪೂರ್ತಿ ದೇಹ ಸಿಗೋದು ಕಷ್ಟ, ಕನಿಷ್ಠ ಪಕ್ಷ ಅವರ ದೇಹದ ಮೂಳೆ ಆದರೂ ಸಿಗುವ ಆಶ್ರಯ ಇದೆ ಅಂತ ಹೇಳಿದರು. ಯಾದಗಿರಿಯಲ್ಲಿ ಅಂಗನವಾಡಿಯ ಕರ್ಮಕಾಂಡ ಬಯಲಾಗಿದೆ. ಮೂಟೆಗಟ್ಟಲೆ ಆಹಾರ ಪದಾರ್ಥ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರುವಂತಹ ಆರೋಪ ಕೇಳಿಬಂದಿದೆ. ಹಗರಟಗಿ ಗ್ರಾಮದ ಅಂಗನವಾಡಿ ಕೇಂದ್ರದ 2ರಲ್ಲಿ ಅಕ್ರಮ ನಡೆದಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆ ಉಮಾ ಅಕ್ಕಿ, ಬೇಳೆ, ಶೇಂಗಾ, ಬೆಲ್ಲ ಹಾಗೇನೆ ಚಕ್ಕೆ, ಇನ್ನು ಅಡುಗೆ ಎಣ್ಣೆ ಕೊಂಡೊಯ್ತಿರೋದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಾಮರಾಜನಗರದಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿರದೆ ನಡೀತಿರುವಂತಹ ಆರೋಪ ಕೇಳಿಬಂದಿದೆ. ನಗರದ ಡಾಬಾಗಳು ಹಾಗೂ ಹಳ್ಳಿಯಲ್ಲಿರುವಂತಹ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಸಿಕ್ಕಿದೆ ಎನ್ನಲಾಗಿದೆ. ಹಣ ನಿಗದಿ ಮಾಡಿ ಪೊಲೀಸರ ಅಕ್ರಮ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡ್ತಿರುವುದಾಗಿ ಬಿಜೆಪಿ ಮುಖಂಡ ನಿಜಗುಂಡರಾಜು ಆರೋಪಿಸಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಭಾರೀ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವಂತಹ ಘಟನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದಿದೆ. ಧಾರಾಕಾರ ಮಳೆಯಿಂದಾಗಿ 15 ಎಕರೆಯಲ್ಲಿ ಬೆಳೆದಿದ್ದಂತಹ ಹಾಗಲಕಾಯಿ ಬೆಳೆ ನೆಲಸಮವಾಗಿದೆ. 1 ಎಕರೆಗೆ 2 ಲಕ್ಷದವರೆಗೂ ಖರ್ಚು ಮಾಡಿದ್ದ ರೈತ ಕಂಗಾಲಾಗಿದ್ದಾರೆ. ವರ್ಗಾವಣೆಗೊಂಡ ಶಿಕ್ಷಕಿಗೆ ಕಣ್ಣೀರಿನ ಬೀಳ್ಕೊಡುಗೆ ಸಿಕ್ಕಿರುವ ಘಟನೆ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿಯಲ್ಲಿ ಆಗಿದೆ. 30 ವರ್ಷದಿಂದ ಮುಮ್ಮಿಗಟ್ಟಿಯಲ್ಲಿ ಸೇವೆ ಸಲ್ಲಿಸಿದ್ದಂಥ ಶಿಕ್ಷಕಿ ಗೀತಾ ಧಾರವಾಡದ ಗಾಂಧಿನಗರ ಬಡಾವಣೆಯ ಶಾಲೆಗೆ ವರ್ಗಾವಣೆಗೊಂಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ನಮ್ಮನ್ನ ಬಿಟ್ಟು ಹೋಗಬೇಡಿ ಅಂತ ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಟೆಕ್ಕಿ ಕಾಣೆಯಾಗಿದ್ದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಯ ಕಾಟಕ್ಕೆ ಓಡಿ ಹೋಗಿದ್ದಾಗಿ ಟೆಕ್ಕಿ ವಿಪಿನ್ ಹೇಳಿದ್ದಾನೆ. ಕೊಡಿಗೆಹಳ್ಳಿ ಪೊಲೀಸರು ನೋಯ್ಡಾದಿಂದ ಟೆಕ್ಕಿಯನ್ನು ಕರೆತಂದಿದ್ದಾರೆ. ಖಾಕಿ ವಿಚಾರಣೆ ವೇಳೆ ನನ್ನ ಹೆಂಡತಿ ತುಂಬಾನೇ ಕಂಟ್ರೋಲ್ ಮಾಡಲು ಮುಂದಾಗಿದ್ಲು, ಮನೆಯಲ್ಲೆಲ್ಲ CCTV ಹಾಕಿಸಿದ್ಲು, ನನ್ನನ್ನು ಜೈಲಿಗೆ ಬೇಕಿದ್ರು ಹಾಕಿ ಮತ್ತೆ ಮನೆಗೆ ಹೋಗಲ್ಲ ಅಂತ ಅಳದು ತೋಡ್ಕೊಂಡಿದ್ದಾನಂತೆ. ಚಿತ್ರದುರ್ಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹೂವು, ಹಣ್ಣು, ಬಾಳೆ ಎಲೆ, ಮಾವಿನ ಎಲೆ, ಪೂಜಾ ಸಾಮಗ್ರಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಇನ್ನು ಮಾರು ಹೂವಿಗೆ 150, ಸೇಬು ಕೆಜಿಗೆ 200ರಿಂದ 300 ರೂಪಾಯಿಗೆ ಮಾರಾಟ ಆಗ್ತಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಬನಶಂಕರಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಬೆಳಗ್ಗೆ ಪಂಚಾಭಿಷೇಕ, ಪುಷ್ಪಾಭಿಷೇಕ ಮಾಡಿ ಹಣದಿಂದ ಅಲಂಕರಿಸಲಾಗಿದೆ. ಭಕ್ತಾದಿಗಳು ಅಮ್ಮನವರಿಗೆ ತುಪ್ಪದ ದೀಪ ಹಚ್ಚಿ ಬಾಗಿನ ಕೊಟ್ಟು ಸಂಭ್ರಮಿಸಿದರು. ಬನಶಂಕರಿ ಅಮ್ಮನವರಿಗೆ 1 ಲಕ್ಷ ಹಣದಿಂದ ಅಲಂಕಾರ ಮಾಡಿರೋದು ವಿಶೇಷವಾಗಿದೆ. ಹುಬ್ಬಳ್ಳಿ ನಗರದ ಹಲವು ದೇಗುಲಗಳು ವಿಶೇಷ ಅಲಂಕಾರದಿಂದ ಕಂಗೊಳಿಸ್ತಾ ಇವೆ. ದಾಜಿಬಾನ ಪೇಟೆಯಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನ ಭಕ್ತರ ದಂಡು ಅಲ್ಲಿಗೆ ಹರಿದು ಬರ್ತಾ ಇದೆ. ನಗರದ ತುಳಜಾಭವಾನಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಮೈಸೂರಿನ ಪ್ರತಿ ಮನೆಗಳಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಜೋರಾಗಿ ನಡೆಯುತ್ತಿದೆ. ಸಿದ್ಧಾರ್ಥನಗರ ಪ್ರವೀಣ್ ಅನ್ನೋರ ಮನೆಯಲ್ಲಿ ಅಯೋಧ್ಯ ರಾಮ ಮಂದಿರದ ಮಾದರಿ ನಿರ್ಮಾಣ ಮಾಡಲಾಗಿದೆ. ಲಕ್ಷ್ಮಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದ್ದು 12 ಬಗೆಯ ಭಕ್ಷ್ಯ ಭೋಜನಗಳಿಟ್ಟು ಪೂಜೆ ಸಲ್ಲಿಸಲಾಗಿದೆ. 4 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಇಂದು ದಿನಾಂಕ ಘೋಷಣೆ ಆಗಲಿದೆ. ಹರಿಯಾಣ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ ಎಲೆಕ್ಷನ್ ಡೇಟ್ ಹೊರಬೀಳಲಿದೆ. ಆರ್ಟಿಕಲ್ 370 ರದ್ದು ಬಳಿಕ ಜಮ್ಮು ಕಾಶ್ಮೀರ ಮೊದಲ ಚುನಾವಣೆ ಎದುರಿಸ್ತಾ ಇದೆ. ಈಗ 5ರಿಂದ 7 ಹಂತಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸಲಿದೆ.
ಇಸ್ರೋ ಇಂದು ತನ್ನ EOS-8 ಮಿಷನ್ ಉಡಾವಣೆ ಯಶಸ್ವಿಯಾಗಿ ನಡೆಸಿದೆ. ಇಂದು ಬೆಳಗ್ಗೆ 9:19 ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭೂವೀಕ್ಷಣಾ ಉಪಗ್ರಹ ಉಡಾವಣೆ ಆಗಿದೆ.